ನೋಡಿ, ಸುಮಾರು 45 ವರ್ಷಗಳಿಂದ ಕನ್ನಡ ಪರ ಸಂಘಟನೆಗಳು, ಕನ್ನಡ ಪರ ಹೋರಾಟಗಾರರು ಕಾವೇರಿ ವಿಚಾರವಾಗಿ ಹೋರಾಟವನ್ನು ಮಾಡ್ಕೊಂಡೇ ಬರ್ತಿದ್ದಾರೆ. ಒಂದು ಕಡೆಯಿಂದಾಗಿ ಕರ್ನಾಟಕದಲ್ಲಿ ಬರಬಂದಾಗ ಅಲ್ಲಿ ಎದುರಾಗುವಂಥ ಸಮಸ್ಯೆ ತಮಿಳುನಾಡು ವರ್ಸಸ್ ಕರ್ನಾಟಕ, ಕಾವೇರಿ ನೀರು ಬಿಡಲೇಬೇಕು ಅನ್ನುವಂಥ ಒತ್ತಡ. ಈ ಎಲ್ಲ ಒತ್ತಡ ಹಲವು ವರ್ಷಗಳಿಂದ ಈ ಒಂದು ಒತ್ತಡವನ್ನು ಕನ್ನಡ ಹೋರಾಟಗಾರರು ಮಾಡಿಕೊಂಡು ಹೋರಾಟವನ್ನು, ಆಕ್ರೋಶವನ್ನು ಹೊರಹಾಕ್ತಾನೆ ಬರ್ತಿದ್ದಾರೆ. ಸೊ ನಮ್ಮ ಜೊತೆ ಮಾತನಾಡೋಕ್ಕೆ ಈ ಒಂದು ವಿಚಾರದ ಬಗ್ಗೆ ಆಗಸ್ಟ್ 13ರಂದು ಸಾರಾ ಗೋವಿಂದರು ಮತ್ತು ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ಅಖಂಡ ಕರ್ನಾಟಕ ಬಂದ್ಗೆ ಕರೆ ಕೊಟ್ಟಿರುವಂಥದ್ದು. ಸರ್, ಈಗ ಕರ್ನಾಟಕ ಬಂದ್ ಅನ್ನೋದೊಂದು ಸೊಲ್ಯೂಷನ್ ಅಲ್ಲ. ಯಾಕಂದರೆ ಕೋಡಿಯಲ್ಲಿ ಚಂದ್ರಶೇಖರ್ ಮಾತಾಡುವಾಗ, ವಾಟಾಳ್ ನಾಗರಾಜ್ ಸರ್ ಮಾತಾಡುವಾಗ ಹೇಳಿದರು, ಇದೊಂದು ಸಾಂವಿಧಾನಿಕವಾಗಿ ಇದಕ್ಕೆ ಪರಿಹಾರ ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಬಂದ್ ಯಾವ ರೀತಿಯಾಗಿ ಈ ಬಾರಿ ಪರಿಹಾರ ಕೊಡುವಲ್ಲಿ ಸಹಕಾರಿ ಆಗುತ್ತೆ? ನಮಗೆ ವಾಸ್ತವತೆಯನ್ನು ಅರ್ಥಕೊಳ್ದಾನೆ ಕರ್ನಾಟಕದಲ್ಲಿ ಪರಿಸ್ಥಿತಿ ಹೆಂಗಿದೆ, ಕರ್ನಾಟಕದ ರೈತರ ಪರಿಸ್ಥಿತಿ ಹೆಂಗಿದೆ, ಈ ನದಿ ನೀರು ಎಷ್ಟಿದೆ, ಏನೂ ತಿಳ್ಕೊಳ್ದಾನೆ ಕಣ್ಮುಚ್ಕೊಂಡು ತೀರ್ಕೊಡ್ತಿರಲ್ಲ. ಅದು ನಮಗೆ ನೋವಾಗಲ್ವ? ಹಂಗಾದ್ರೆ ನಾವೇನು ನಿಮ್ಮ ಗುಲಾಮ್ರ? ಪ್ರತಿ ಬಾರಿ ನಾನು ಇವತ್ತೆಲ್ಲ ನೋಡ್ತಾ ಇರೋದು, ನನ್ನ ಹೋರಾಟ ಪ್ರಾರಂಭ ಮಾಡಿ 45 ವರ್ಷದಿಂದ ನೋಡ್ತಾ ಇದ್ದೀನಿ. ಕರ್ನಾಟಕದ ಕನ್ನಡಿಗರನ್ನ ಮತ್ತು ಈ ಕಾವೇರಿ ವಿಚಾರದಲ್ಲಿ ನಮಗೆ ವಿರುದ್ಧವಾಗಿ ತೀರ್ಪು ಹೋಗ್ತಾ ಇದ್ದೇವೆ ವಿನಃ ನಮ್ಮ ಪರವಾಗಿ ಇದುವರೆಗೂ ಬಂದಿಲ್ಲ. 91 ನವೆಂಬರ್ 14ನೇ ತಾರೀಕು ಇದೇ ರೀತಿ ವಾಸ್ತುಸ್ಥಿತಿ ಇತ್ತು. ಅವತ್ತಿನ ಬರ ಇತ್ತು. ಅವತ್ತಿನ ಮುಖ್ಯಮಂತ್ರಿ ಬಂಗಾರಪ್ಪನವರು ನೀರು ಬಿಡಲಿಲ್ಲ, ಸುಗ್ರೀವಾಜ್ಞೆ ಹೊರಡಿಸಿದ್ರು. ಯಾರಿಗೋಸ್ಕರ ಹೊರಡಿಸಿದ್ರು? ಈ ನಾಡಿಗೋಸ್ಕರ, ಈ ರೈತರಿಗೋಸ್ಕರ, ನಮ್ಮ ಒತ್ತಾಯಕ್ಕೋಸ್ಕರ ಆ ಒಂದು ಸುಗ್ರೀವಾಜ್ಞೆ ಹೊರಡಿಸಿದ್ರು. ಅದಾದಮೇಲೆ ಏನಾಯಿತು? 26 ಜನ ಕನ್ನಡಿಗರು ಸತ್ತರು, ಪೊಲೀಸ್ನವ್ರಿಗೆ ಗುಂಡಿಗೆ ಬಲಿಯಾದರು. ನಿಮ್ಗೆ ಯಾರು ಗೊತ್ತಾ? 26 ಜನ ಸತ್ತರು. 26 ಜನ ಸತ್ತರು ನನ್ನ ಕನ್ನಡ ಪರ ಹೋರಾಟಗಾರರು. ಒಬ್ಬರು ರಾಜಕಾರಣಿ ಸಾಯಲಿಲ್ಲ, ಒಬ್ಬ ಪರಭಾಷೆಯವನು ಸಾಯಲಿಲ್ಲ. ಸತ್ತವರೆಲ್ಲ ನನ್ನ ಕನ್ನಡಿಗರು, ಬೀದಿಲಿ ನಿಂತು ಹೋರಾಟ ಮಾಡೋರು. ನೋವಾಗಲ್ವ ನಮಗೆ? ಇವತ್ತು ಅದೇ ಪರಿಸ್ಥಿತಿ ನಿರ್ಮಾಣ ಮಾಡೋಕ್ಕೆ ಮಾಡ್ತಾ ಇದ್ದೀರಾ ಕರ್ನಾಟಕದಲ್ಲಿ. ಇವತ್ತಿನ ಮುಖ್ಯಮಂತ್ರಿಗಳೇ, ನೀವು ಬಂಗಾರಪ್ಪನವ್ರ ಶಿಷ್ಯರು, ನಿಮ್ಮ ಮೇಲೆ ನಂಬಿಕೆ ಇದೆ, ಗೌರವ ಇದೆ. ಯಾವ ಕಾರಣದಲ್ಲೂ ನೀರು ಬಿಡಲ್ಲ ಅನ್ನೋ ತೀರ್ಮಾನಕ್ಕೆ ಬನ್ನಿ. ಏನಾಗುತ್ತೆ ಆಗಲಿ, ಜೈಲಿಗೆ ಹಾಕ್ತಾರ ಆಗಲಿ, ಅನುಭವಿಸೋಣ. ಈ ನಾಡಿನ ಜನತೆಗೋಸ್ಕರ ತ್ಯಾಗ ಮಾಡಿ. ನಿಮಗೆ ಇನ್ನೂ 5 ಅಲ್ಲ 10 ವರ್ಷ ಅಧಿಕಾರ ಕೊಡ್ತಾರೆ. ಹಾಗಾಗಿ 13ನೇ ತಾರೀಕು ನಡೆಯುವಂಥ ಬಂದ್ಗೆ ಇಡೀ ಕರ್ನಾಟಕದ ನನ್ನ ಎಲ್ಲ ಕನ್ನಡಿಗರು, ನನ್ನ ಮನೆ ಕಾರ್ಯಕ್ಕೆ ನಾನು ಬಂದು ಕರೆ ಕೊಡ್ತಾ ಇಲ್ಲ. ದಯಮಾಡಿ ನೀವೆಲ್ಲರೂ ಕೈ ಜೋಡಿಸಿದ್ರೆ ಯಶಸ್ವಿ ಆಗುತ್ತೆ. ಅದು ಕೇಂದ್ರಕ್ಕೆ ತಟ್ಟುತ್ತೆ. ಇದು ನಮ್ಮ ಆಸೆ. ಕೇಂದ್ರದ ಗಮನ ಸೆಳಿಬೇಕಲ್ಲ. ನಾವು ಇದ್ದೀವಿ, ಸತ್ತಿಲ್ಲ ಅಂತ ಹೇಳ್ಕೋಬೇಕಲ್ಲ. ಬೇರೆಯವರೆಲ್ಲ ಸತ್ತೋಗಿದ್ದಾರೆ, ನಮ್ಮ ಪಾಲಿಗೆ ಯಾರೂ ಇಲ್ಲ. ಇಲ್ಲ, ನಾಯಕರು ಇದ್ದಾರೆ. ಇದ್ದರೆ ಅವರಿಗೆ ಎಲ್ಲೋ ಒಂದು ಕಡೆ ಅಧಿಕಾರ ಮುಖ್ಯ. ಅದು ದಾಹ ಜಾಸ್ತಿ ಎಲ್ರಿಗೂ ಇದ್ದೇ ಇರುತ್ತೆ. ಆದರೆ ಇವತ್ತು ನಾನು ಈ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದೆ. ಮಾನ್ಯ ಮುಖ್ಯಮಂತ್ರಿಗಳ ಮೇಲೆ ನಂಬಿಕೆ ಇದೆ. ಮೇಕೆದಾಟು ಯೋಜನೆಗೆ ನಮ್ಮ ನೀರು ನಮ್ಮ ಹಕ್ಕು ಅಂತ ಹೇಳ್ಬಿಟ್ಟು ಹೋದಂಥವ್ರು. ಆ ನಂಬಿಕೆ ನನಗಿದೆ. ಯಾವುದೇ ಕಾರಣದಲ್ಲೂ ತಮಿಳುನಾಡಿಗೆ ನೀರು ಬಿಡಬೇಡಿ. ಅದೇನಾಗುತ್ತೋ ನೋಡೋಣ. ಕಳೆದ ವರ್ಷ ನಾವು ಬಿಟ್ಟು ನೀರನ್ನ ತಡೆದಮ್ಮ. ನೀವು ಕೇಳಿದಕ್ಕಿಂತ 40 TMC ನೀರು ಜಾಸ್ತಿ ಹೋಯ್ತು. ಕಳೆದ ವರ್ಷ ಒಳ್ಳೆ ಮಳೆ ಆಯಿತು, ಹೋಯ್ತು. ಇವತ್ತು ಮಳೆ ಆಗಿಲ್ಲ. ಇಲ್ಲ, ಅನುಭವಿಸಿ ನೀವು. ನಾವು ಒಬ್ಬರೇ ಅನುಭವಿಸ್ಬೇಕಾ? ನಾವೇನು ಬೆಳೆ ಬೆಳೀತಾ ಇದ್ದೀವ? ನಾವು ಕುಡಿಯೋ ನೀರು ಕೇಳ್ತಾ ಇದ್ದೀವಿ, ಬೆಳೆ ಕೇಳ್ತಾ ಇದ್ದಾರೆ. ಇದು ಯಾವ ನ್ಯಾಯ? ಹಾಗಾಗಿ 13ರ ಬಂದ್ಗೆ ಮತ್ತೊಮ್ಮೆ ತಾವೆಲ್ಲರೂ ನಮ್ಮ ಜೊತೆ ಸಹಕರಿಸಬೇಕು ಅಂತ ಅತ್ಯಂತ ಕಳ್ಕೊಂಡಿದ್ದೆ ನಾವು. ಇದಿಷ್ಟು ಸಾರಾ ಗೋವಿಂದ್ ಅವರ ಮಾತಾಗಿರುವಂಥದ್ದು. ಒಂದು ಕಡೆಯಿಂದಾಗಿ ಕರ್ನಾಟಕ ಬಂದ್ ವಿಚಾರವಾಗಿ ಕನ್ನಡ ಪರ ಸಂಘಟನೆಗಳು ಸಾಕಷ್ಟು ವರ್ಷಗಳಿಂದ ಹೋರಾಟವನ್ನು ಮಾಡ್ಕೊಂಡು ಬರ್ತಿದೆ. ಈ ಬಾರಿಯ ಬಂದ್, ಅಖಂಡ ಕರ್ನಾಟಕ ಬಂದ್, ಆಗಸ್ಟ್ 13ರ ಬಂದ್ ಕೇಂದ್ರ ಸರ್ಕಾರಕ್ಕೆ ಬರೆಯನ್ನು ಹಾಕ್ತಿದ್ದ ಜೊತೆಗೆ ಕೇಂದ್ರ ಸರ್ಕಾರದ ಗಮನವನ್ನು ಸೆಳೆಯುವಂಥ ಕೆಲಸವನ್ನು ಮಾಡೋಕ್ಕೆ ಈ ಬಂದನ್ನು ಕರೆದಿದ್ದೀವಿ. ಸುಗ್ರೀವಾಜ್ಞೆಯ ಮೂಲಕ ಈ ಒಂದು ಎಲ್ಲ ಪ್ರಮಾದಗಳಿಗೆ ಕೇಂದ್ರ ಸರ್ಕಾರ ಪರಿಹಾರವನ್ನು ಕೊಡಬೇಕು ಅನ್ನುವಂಥ ಮಾತನ್ನು ಕನ್ನಡ ಪರ ಹೋರಾಟಗಾರರು ಹೇಳ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಚಂದ್ರಕಾಂತ್ ಜೊತೆ ನಾನು ಅಥರ್ವ ರಂಜನ್, PNS ವಿಸ್ತಾರ ನ್ಯೂಸ್, ಬೆಂಗಳೂರು.